ಎಲ್ಲರಿಗೂ ನಮಸ್ಕಾರ. ಈ ದಿನ ಸರಳ ವಿಜ್ಞಾನ ಈ ಸಿರೀಸ್ನಲ್ಲಿ ಮಿಂಚು ಇಲ್ಲದಿದ್ದರೆ ಏನಾಗುತ್ತಿತ್ತು, ಅಂದರೆ ನಮ್ಮ ಭೂಮಿಗೆ ಮಿಂಚು ಗುಡುಗು ಇಲ್ಲದೇ ಇದ್ದರೆ ಮಳೆ ಜೊತೆಗೆ ಏನಾಗ್ತಾ ಇತ್ತು, ನೈಸರ್ಗಿಕ ಗೊಬ್ಬರ ಏನಾಗ್ತಾ ಇತ್ತು, ವಿದ್ಯುತ್ ಸಮತೋಲನ ಏನಾಗ್ತಾ ಇತ್ತು, ಜೀವದ ಉದ್ಭವ ಏನಾಗ್ತಾ ಇತ್ತು ಎಂಬ ಪ್ರಶ್ನೆಗಳು ತುಂಬಾ ಬರುತ್ತೆ. ಇದಕ್ಕೆ ಸರಳವಾಗಿ ಎಲ್ಲರಿಗೂ ಮಕ್ಕಳಿಗೂ ಅರ್ಥವಾಗುವ ಹಾಗೆ ಕೆಲವು ವಿಚಾರಗಳು ನಾನು ಹೇಳಿದ್ದೀನಿ. ಬನ್ನಿ ನೋಡೋಣ. ಇನ್ನು ಒಂದು ಪ್ರಶ್ನೆ ಕೇಳೋಣ. ಪ್ರಕೃತಿಗೆ ಅಂದ್ರೆ ನೇಚರ್ಗೆ ಮಿಂಚು ಮತ್ತು ಗುಡುಗು ಏಕೆ ಬೇಕು? ಮಳೆಯೇನೋ ಸರಿ ಬೇಕಾಗುತ್ತೆ, ಮಿಂಚು ಮತ್ತು ಗುಡುಗು ಯಾಕೆ ಬೇಕು ನಮಗೆ? ಇದು ಕೇವಲ ಭಯ ಹುಟ್ಟಿಸೋದಕ್ಕೋ ಅಥವಾ ಪ್ರಕೃತಿ ಘಟನೆಗಳು, ಭಯ ಹುಟ್ಟಿಸ್ತಕ್ಕಂಥ ಪ್ರಕೃತಿಯ ಘಟನೆಗಳು ಇವು, ಅಥವಾ ಇದರಿಂದ ಯಾವುದಾದ್ರೂ ಉಪಯೋಗ ಇದೆಯಾ ನಮಗೆ ಅನ್ನೋದು ನಮಗೆ ಶಾಲೆಗಳಲ್ಲಿ ಹೇಳ್ಕೊಟ್ಟಿಲ್ಲ. ನೋಡೋಣ ಬನ್ನಿ, ಮಕ್ಕಳಿಗೆ ಸ್ವಲ್ಪ ಇದು ಅರ್ಥವಾಗಲಿ ಅನ್ನೋದನ್ನ ನಾನು ಇಲ್ಲಿ ಸುಲಭವಾಗಿ ಹೇಳ್ತೀನಿ. ಮಿಂಚು ಅಥವಾ ಲೈಟ್ನಿಂಗ್ ಅಂತಕ್ಕಂಥದ್ದು ಪ್ರಕೃತಿಯ ಗೊಬ್ಬರ ಕಾರ್ಖಾನೆ. ಯಾಕೆ ಆ ರೀತಿ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ವಾತಾವರಣದಲ್ಲಿ ಭೂಮಿಯ ಮೇಲೆ 78% ನೈಟ್ರೋಜನ್ ಇದೆ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಜೊತೆಗೆ. ಈ ನೈಟ್ರೋಜನ್ ಅಂತಕ್ಕಂಥದ್ದು ಸಸ್ಯಗಳಿಗೆ ಬಹಳ, ನೈಟ್ರೇಟ್ಸ್ ಅಂತಕ್ಕಂಥ ಸಸ್ಯಗಳಿಗೆ ಬೇಕೇ ಬೇಕು. ಅದಿದ್ದರೆ ಸಸ್ಯಗಳು ಬೆಳೆಯೋದಿಲ್ಲ. ಆದರೆ ಸಸ್ಯಗಳು ಅದನ್ನು ನೇರವಾಗಿ ಉಪಯೋಗಿಸೋಕ್ಕಾಗಲ್ಲ. ನಾವು ಆಮ್ಲಜನಕವನ್ನು ಹೇಗೆ ಉಪಯೋಗಿಸ್ತೀವೋ ಹಾಗೆ ನೈಟ್ರೋಜನ್ ಅನ್ನ ಸಸ್ಯಗಳು ಉಪಯೋಗಿಸೋಕ್ಕಾಗೋದೇ ಇಲ್ಲ. ಮಿಂಚು ಅಪಾರ ಶಕ್ತಿ ಹೊಂದಿದೆ, ಅಂದ್ರೆ ಬೇಕಾದಷ್ಟು ಶಕ್ತಿ ಮಿಂಚಿನಲ್ಲಿದೆ. ವಿದ್ಯುತ್ ಶಕ್ತಿ, ಆ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ನೈಟ್ರೋಜನ್ ಅನ್ನ ಒಡೆದು ಅದನ್ನ ನೈಟ್ರೇಟ್ಗಳಾಗಿ ಕನ್ವರ್ಟ್ ಮಾಡುತ್ತೆ, ಉಪಯುಕ್ತ ಸಂಯುಕ್ತಗಳಾಗಿ ಕನ್ವರ್ಟ್ ಮಾಡುತ್ತೆ, ನೈಟ್ರೋಜನ್ ಇರ್ತಕ್ಕಂಥ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡುತ್ತೆ ಮಿಂಚು. ಮಳೆ ಅಂದ್ರೆ ಗೊತ್ತಿದೆ ನಮ್ಗೆ, ಮಳೆ ಜೊತೆಗೆ ಮಿಂಚು ಗುಡುಗು ಎರಡೂ ಬರುತ್ತೆ. ಆ ಮಳೆ ಬಂದಾಗ ಮಿಂಚಿನಿಂದ ನೈಟ್ರೋಜನ್ ಒಡೆದು ನೈಟ್ರೇಟ್ಗಳಾಗಿರುತ್ತಲ್ಲ, ಅದು ಮಳೆಯ ಜೊತೆಗೆ ಭೂಮಿಗೆ ಬರುತ್ತೆ, ಬಂದು ಮಣ್ಣಿನೊಳಗೆ ಸೇರ್ಕೊಳ್ಳುತ್ತೆ. ಇದರಿಂದ ಸಸ್ಯಗಳಿಗೆ ನೈಸರ್ಗಿಕ ಗೊಬ್ಬರ ಸಿಗುತ್ತೆ. ಅಂದ್ರೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಫಾರೆಸ್ಟ್ಗಳು ಬೆಳೆದಿದೆಯಲ್ಲ, ಕಾಡುಗಳು ಬೆಳೆದಿದೆಯಲ್ಲ, ಅದಕ್ಕೆಲ್ಲ ಯಾರು ಹಾಕ್ತಾ ಇದ್ರು ನೈಟ್ರೋಜನ್ ಹೋಗ್ಬಿಟ್ಟು. ಇವತ್ತೇನೋ ನಾವು ಅಕ್ಕಿ ಬೇಳೆ ಎಲ್ಲ ಬೆಳೆಯೋದಕ್ಕೆ ನೈಟ್ರೋಜನ್ ಅನ್ನು ಹಾಕಿ ನೈಟ್ರೇಟ್ಸ್ ಹಾಕಿ ಬೆಳೆಸ್ತೀವಿ. ಹಿಂದಿನ ಕಾಲದಲ್ಲಿ ಯಾರು ಬೆಳೆಸ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆಗೆ ಮಿಂಚು ಪ್ರಕೃತಿಯ ಗೊಬ್ಬರ ಅನ್ನೋದು ಗೊತ್ತಾಗುತ್ತೆ. ಪ್ರಕೃತಿಯಿಂದನೇ ಉತ್ಪತ್ತಿ ಆಗ್ತಕ್ಕಂಥ ಮಿಂಚು ವಾತಾವರಣದ ಸಮತೋಲನವನ್ನು ಕಾಪಾಡುತ್ತೆ. ಏನ್ ಸಮತೋಲನ ಕಾಪಾಡುತ್ತೆ ಅಂತ ಹೇಳಿದ್ರೆ, ಮೋಡಗಳಲ್ಲಿ ದೊಡ್ಡ ಪ್ರಮಾಣದ ವಿದ್ಯುತ್ ಆವೇಶ, ಎಲೆಕ್ಟ್ರಿಕ್ ಚಾರ್ಜ್ ಸಂಗ್ರಹವಾಗಿಬಿಡುತ್ತೆ. ಪ್ಲಸ್ ಮೈನಸ್ ಇರ್ತಕ್ಕಂಥ ಎಲೆಕ್ಟ್ರಿಕ್ ಚಾರ್ಜಸ್ ಮೋಡಗಳಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಈ ಆವೇಶ, ಎಲೆಕ್ಟ್ರಿಕ್ ಚಾರ್ಜ್ ಹೆಚ್ಚಾದರೆ ಸಮತೋಲನದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅಂದ್ರೆ ಭೂಮಿಯ ಮೇಲೆ, ಆಕಾಶ ಮೇಲೆ ಇರ್ತಕ್ಕಂಥ ಈಕಲಾಜಿಕಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಆ ಸಮತೋಲನ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಮಿಂಚು ಬಂದಾಗ ಹೆಚ್ಚುವರಿ ವಿದ್ಯುತ್ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಮಿಂಚಿನಲ್ಲಿ ಸುಮಾರು 30,000 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಾಗುತ್ತೆ ಅಂದ್ರೆ, ಮಿಂಚನ್ನ ವಿದ್ಯುತ್ ಶಕ್ತಿಯಾಗಿ ಬಿಡುಗಡೆ ಮಾಡುತ್ತೆ. ಆಗ ಮೋಡಗಳಲ್ಲಿರ್ತಕ್ಕಂಥ ವಿದ್ಯುತ್ ಆವೇಶ ಕಡಿಮೆಯಾಗುತ್ತೆ. ಕಡಿಮೆಯಾದಾಗ ಸಮತೋಲನ ಕಾಪಾಡೋದಕ್ಕೆ ಸಹಾಯವಾಗುತ್ತೆ. ಹೀಗೆ ಭೂಮಿ ಮತ್ತು ವಾತಾವರಣದ ನಡುವೆ
ವಿದ್ಯುತ್ತಿನ ಸಮತೋಲನವನ್ನು ಕಾಪಾಡೋದಕ್ಕೆ ಮಿಂಚು ಬೇಕೇ ಬೇಕು. ಮಿಂಚು ಇಲ್ಲದೆ ಹೋಗಿದ್ದರೆ ಮೋಡಗಳಲ್ಲಿ ವಿದ್ಯುತ್ ಚಾರ್ಜ್ ಜಾಸ್ತಿಯಾಗಿ ಏನು ಆಗ್ತಿತ್ತು ಅನ್ನೋದು ಗೊತ್ತಾಗಲ್ಲ. ಇನ್ನೂ ಒಂದು ವೈಜ್ಞಾನಿಕ ಪ್ರಶ್ನೆ ಉತ್ತರ ಮಾಡ್ಬೋದು ನಾವು. ಜೀವದ ಉದ್ಭವಕ್ಕೆ ಮಿಂಚಿನ ಪಾತ್ರ ಏನು? ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ವಾತಾವರಣ ಇವತ್ತಿಗೆಲ್ಲ ಹಾಗಿರಲಿಲ್ಲ. ಆಗ ಸಂಭವಿಸಿದ ಮಿಂಚು ರಾಸಾಯನಿಕ ಕ್ರಿಯೆಗಳಿಗೆ ಶಕ್ತಿ ಒದಗಿಸಿರಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ. ಈ ಒಂದು ಮಿಂಚಿನಿಂದ ಜೀವದ ಮೂಲ ಘಟಕಗಳಾದ ಅಮೈನೋ ಆಮ್ಲಗಳು, ಅಂದ್ರೆ ಜೀವ ಉತ್ಪತ್ತಿಯಾಗೋದಕ್ಕೆ ಅಮೈನೋ ಆಮ್ಲಗಳು ಬೇಕು. ಅಮೈನೋ ಆಮ್ಲಗಳು ಅಂತಂದ್ರೆ ಅದರಲ್ಲಿ ನೈಟ್ರೋಜನ್ ಇರುತ್ತೆ. ಜೀವದ ಮೂಲ ಘಟಕಗಳ ರೂಪುಗೊಂಡಿರಬಹುದು ಎಂದು ವಿಜ್ಞಾನಿಗಳು ಊಹೆ ಮಾಡ್ತಾರೆ. ಆದ್ರಿಂದ ಮಿಂಚು ಇಲ್ಲದೆ ಹೋಗಿದ್ರೆ ಆರಿಜಿನ್ ಆಫ್ ಲೈಫ್, ಜೀವ ಉದ್ಭವ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಒಂದು ಮಿಂಚಿನ ಒಂದು ಮುಖ್ಯವಾಗಿರ್ತಕ್ಕಂಥ ಉಪಯೋಗ. ಸರಿ, ಮಿಂಚಿನ ಉಪಯೋಗವನ್ನು ತಿಳ್ಕೊಂಡ್ವಿ. ಹಾಗಾದ್ರೆ ಗುಡುಗಿನ ಉಪಯೋಗ ಏನು? ಗುಡುಗು ನಮಗೇನು ಉಪಯೋಗ ಮಾಡುತ್ತೆ ಅಂದ್ರೆ, ಗುಡುಗು ಮಿಂಚಿನ ಪರಿಣಾಮವಾಗಿ ಉಂಟಾಗುವ ಶಬ್ದ. ಕಾರಣ ಏನಂದ್ರೆ, ಮಿಂಚು ಬಂದಾಗ ಅಪಾರ ಶಕ್ತಿ ಬಿಡುಗಡೆ ಆಗುತ್ತಲ್ಲ, ಆ ಶಕ್ತಿ ಉಂಟಾದಾಗ ಆ ಪಕ್ಕದಲ್ಲಿರತಕ್ಕಂಥ ಗಾಳಿ ಅಲ್ಲಾಡೋಗ್ಬಿಡುತ್ತೆ. ಅಲ್ಲಾಡೋಗಿ ಹೊರಗಡೆ ಜೋರಾಗಿ ಬರೋಕ್ ಶುರು ಆಗ್ಬಿಡುತ್ತೆ. ಈಗ ನೀವು ನೋಡಿದ್ರೆ ಗಾಳಿ ಜೋರಾಗಿ ಬೀಸಿದಾಗ ಶಬ್ದ ಬರುತ್ತೆ. ಈ ಗಾಳಿ ಮೋಡದಲ್ಲಿ ಜಾಸ್ತಿ ಇದ್ದು ಗಾಳಿ ಶಾಕ್ ವೇವ್ ತರ ಆದಾಗ ಗುಡುಗು ಬರುತ್ತೆ. ಗುಡುಗು ಅಂತಕ್ಕಂಥದ್ದು ತುಂಬಾ ಬಿಸಿಯಾದ ಗಾಳಿನ ಗಾಳಿಗೆ ಶಾಕ್ ಅಂತ ಆಘಾತ ಆಗುತ್ತೆ. ಆಗ ಆ ತರಂಗಗಳು ಬರುತ್ತೆ. ಅದೇ ಮಿಂಚಿನ ಶಬ್ದ, ಮಿಂಚು ಮತ್ತು ಗುಡುಗಿನ ಶಬ್ದ. ಗುಡುಗು ಅನೇಕ ಪ್ರಾಣಿಗಳಿಗೆ ಮಳೆ ಅಥವಾ ಬಿರುಗಾಳಿ ಬರ್ತಿದೆ ಅಂತಕ್ಕಂಥ ಒಂದು ಸೂಚನೆ ಕೊಡುತ್ತೆ. ಕಾರಣ ಪ್ರಾಣಿಗಳಿಗೆ ಮಳೆ ಬರುತ್ತೆ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಈ ಗುಡುಗು ಬಂದಾಗ ಆ ಪ್ರಾಣಿಗಳಿಗೆ ಅದು ಅನುಕೂಲ ಆಗ್ಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ. ಪ್ರಕೃತಿಯಲ್ಲಿರ್ತಕ್ಕಂಥ ಮಿಂಚು ಮತ್ತು ಗುಡುಗು ಅನೇಕ ರೀತಿಯಾಗಿ ಉಪಯೋಗವನ್ನು ಜೀವಿಗಳಿಗೆ ಮಾಡುತ್ತೆ. ಮೊದಲನೇದು, ಮಿಂಚು ಬರುವುದರಿಂದ ಪ್ರಾಕೃತಿಕವಾಗಿ ನೈಟ್ರೇಟ್ಗಳು ಉತ್ಪತ್ತಿಯಾಗುತ್ತೆ. ಗುಡುಗು ಮಳೆ ಬರುವ ಸೂಚನೆಯನ್ನು ಕೊಡುತ್ತೆ. ಭೂಮಿಯ ಒಂದು ಪರಿಸರದ ವ್ಯವಸ್ಥೆ ಇದು ಒಂದು ಮಹತ್ವವಾದ ಭಾಗವಾಗಿದೆ. ಇದು ಕೇವಲ ಮಿಂಚು ಮತ್ತು ಗುಡುಗು ಭಯವನ್ನು ಉಂಟು ಮಾಡ್ತಕ್ಕಂಥದ್ದಲ್ಲ, ಮಿಂಚಿನಿಂದ ನಷ್ಟವಾಗುತ್ತೆ ಅಂತಲ್ಲ, ಗುಡುಗಿನಿಂದ ಭಯವಾಗುತ್ತೆ ಅಂತಲ್ಲ. ಅದು ಪ್ರಕೃತಿಯಲ್ಲಿರ್ತಕ್ಕಂಥ ಅನೇಕ ಅದ್ಭುತಗಳಲ್ಲಿ ಮಿಂಚು ಮತ್ತು ಗುಡುಗು ಒಂದು. ಈ ಒಂದು ಸರಳ ವಿಜ್ಞಾನವನ್ನು ಮಾಡೋದಕ್ಕೆ ನಾನು ಕಾನ್ಸೆಪ್ಟು, ಡಿಸೈನು CG ನಾಗರಾಜ ನಾನ್ ಮಾಡಿರ್ತಕ್ಕಂಥದ್ದು. ಅಕಾಡೆಮಿಕ್ ಅಸಿಸ್ಟೆನ್ಸು ChatGPT ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ ಇಂದ ಬಂದಿದೆ. ಯೂಟ್ಯೂಬ್ನವರು ಇದನ್ನ ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ಧನ್ಯವಾದಗಳು. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ ಯೂಟ್ಯೂಬ್ನಲ್ಲಿ ನೀವು ಸರ್ಚಿಗೆ ಕೊಟ್ರೆ ಬರುತ್ತೆ. ಇಂತಹ ಸರಳ ವಿಜ್ಞಾನ ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ದಯವಿಟ್ಟು ಇಂತಹ ಸರಳ ವಿಜ್ಞಾನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.